ಬಂಧುಗಳೀಗ ಗಮನಿಸ್ತಾ ಇದ್ದೀರಿ, ವಿಶಾಲವಾದಂತ ತೆಂಗಿನ ತೋಟಗಳೆಲ್ಲವೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ನಿಮ್ಗೆ ಯಾವ್ದು ಮಲೆನಾಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಮಲೆನಾಡ ಭಾಗದ ಕೃಷಿ ಜಮೀನು ಇರುತ್ತಲ್ಲ ಆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕಣ್ಣಿಗೆ ಪೊರೆ ಬಂದಿದೆಯೋ, ಕಣ್ಣು ಕಾಣಿಸ್ತಾ ಇಲ್ವೋ ಅಥವಾ ವಯಸ್ಸಾಯ್ತೋ ಏನು ಅನ್ನೋದು ಗೊತ್ತಿಲ್ಲ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರ ಕಣ್ಣಿಗೆ ಇದು ಬಂಜರು ಭೂಮಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ರೈತರು ಎರಡೇಟ್ ಹೊಡಿಬೋದಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬಹುದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಎದುರ್ಕೊಳಕ್ಕಾಗ್ತದೆ. ಡಿ.ಕೆ. ಶಿವಕುಮಾರ್ ಗ್ರೌಂಡ್ ಬಂದಿಲ್ಲ, ಈ ಜಾಗಕ್ಕೆ ಬಂದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಇದು ಬರಡು ಭೂಮಿ ಅನಿಸ್ತಾ ಇದೆ. ಆದ್ರೆ ನಾನು ಇಲ್ಲಿ ಬಂದಿದ್ದೇನೆ, ನಾನು ನಿಮಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದೇನೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆಯಾದಂಥ ವಿಚಾರ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಅದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಸರ್ಕಾರ ಅಲ್ಲೊಂದು ಟೌನ್ಶಿಪ್ ಅನ್ನ ಮಾಡ್ತೀವಿ, ಅಲ್ಲಿರುವಂತ ಜಮೀನನ್ನ ವಶಕ್ಕೆ ತೆಗೆದುಕೊಳ್ತೀವಿ ಅಂತ ಹೊರಟಿತ್ತು. ಹೆಚ್ಚು ಕಡಿಮೆ 9 ರಿಂದ 9,500 ಎಕರೆ. ಅದಕ್ಕೆ ರೈತರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು, ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದೆ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು, ಹಾಗೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಅವರು ಉಪಮುಖ್ಯಮಂತ್ರಿ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ BMRDA ಕೂಡ ಅವರ ಅಂಡರ್ನಲ್ಲೇ ಬರುತ್ತೆ. ಹೀಗಾಗಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ವಿಪರೀತವಾದಂಥ ಆಸಕ್ತಿಯನ್ನ ವಹಿಸಿದ್ರು, ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಹೇಳಿಕೆಯೂ ಕೂಡ ವಿರೋಧಕ್ಕೆ ಕಾರಣ ಆಗಿತ್ತು. ಅದಾದ ಬಳಿಕ ರೈತರು ತೀವ್ರವಾದಂಥ ಪ್ರತಿಭಟನೆ, ಆಕ್ರೋಶ ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ರಿ. ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೆ, ಸರಣಿ ವರದಿಯನ್ನ ಪ್ರಸಾರ ಮಾಡಿದ್ದೆ. ಹೀಗಾಗಿ ರೈತರಲ್ಲಿ ಒಂದು ಆಶಾಭಾವನೆ, ಒಂದು ಭರವಸೆ ಇತ್ತು. ನಾವಿಷ್ಟೆಲ್ಲ ವಿರೋಧವನ್ನ ವ್ಯಕ್ತಪಡಿಸಿದ ಬಳಿಕ ಈಗ ಮುಖ್ಯಮಂತ್ರಿ ಆಗಿರುವಂತ, ಆಗೇನೋ ಉಪಮುಖ್ಯಮಂತ್ರಿ ಆಗಿದ್ರು, ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ, ನಾಡಿನ ದೊರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಹೀಗಾಗಿ ನಾಡಿನ ದೊರೆ ನಮ್ಮ ಕೂಗನ್ನ ಆಲಿಸಬಹುದು, ನಮ್ಮ ಮನವಿಗೆ ಅವರು ಸ್ಪಂದಿಸಬಹುದು, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅವರೆಲ್ಲರೂ ಕೂಡ ಇದ್ರು. ಆದ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಡಿ.ಕೆ. ಶಿವಕುಮಾರ್ ತಮ್ಮ ಪಟ್ಟಲ್ನ ಸಡಿಲಿಸಿಲ್ಲ, ತಮ್ಮ ಹಠವನ್ನ ಮುಂದುವರಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಈ ಪರಿಯಾದಂತಹ ಹಠ. ಹಿಂದೆಯೂ ಕೂಡ ಡಿ.ಕೆ. ಶಿವಕುಮಾರ್ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನನಗೆ ರೈತರು 2 ಏಟು ಹೊಡೆದ್ರು ಅಡ್ಡಿಲ್ಲ, ನನ್ನ ಶರ್ಟ್ ಅನ್ನ ಹರಿದಾಕಿದ್ರು ಅಡ್ಡಿಲ್ಲ, ನಾನು ಮಾತ್ರ ಯೋಜನೆಯನ್ನ ಕೈ ಬಿಡಲ್ಲ ಎನ್ನುವಂತ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಮುಂದುವರಿದಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಆ ಭಾಗದ ರೈತರಿಗೆ ಯಾರ್ಯಾರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಬಂತು. ಅದು ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಮೊದಲಿಗೆ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟು ಅದಾದ ಬಳಿಕ ಉಳಿದ ವಿಚಾರವನ್ನು ಗಮನಿಸ್ತಾ ಹೋಗೋಣ. ನಾನು ಹೋದ ಕಂಡಿದ್ದೇನು, ನನ್ನ ಅನಿಸಿಕೆ ಏನು, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ. ಮೊದಲಿಗೆ ಈಗಿನ ಅಪ್ಡೇಟ್ ಏನು ಅಂತ ಗಮನಿಸೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2025 ಡಿಸೆಂಬರ್ ತಿಂಗಳ ಸಂದರ್ಭದಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಗ್ರಾಮಗಳ ಭೂಮಿಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಅಧಿಸೂಚನೆ, ಫೈನಲ್ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. ಅಂದ್ರೆ ಹೆಚ್ಚು ಕಡಿಮೆ ರೈತರ ಕೈಯನ್ನ ಆ ಭೂಮಿ ತಪ್ಪಿ ಹೋದ ಹಾಗೆ, ಸರ್ಕಾರದ ವಶಕ್ಕೆ ಆ ಭೂಮಿ ಬಂದ ರೀತಿಯಲ್ಲಿ. ಎಷ್ಟು ಏನು ಯಾವ ಗ್ರಾಮ ಅಂತ ಗಮನಿಸ್ತಾ ಹೋಗೋದಾದ್ರೆ, ಒಟ್ಟು ಬಿಡದಿ ಹೋಬಳಿಯ ಈ ಬೈರಮಂಗಲ, ಕೆಂಚುಗಾರನಹಳ್ಳಿ ಇದರ ವ್ಯಾಪ್ತಿಯ 9 ರಿಂದ 10 ಕಂದಾಯ ಗ್ರಾಮಗಳು ಇದರ ವ್ಯಾಪ್ತಿಗೆ ಬರ್ತಾ ಇದ್ವು. ಆ 9ರಲ್ಲಿ ಇದೀಗ 3 ಕಂದಾಯ ಗ್ರಾಮಗಳ ವ್ಯಾಪ್ತಿಯ ಹೆಚ್ಚು ಕಡಿಮೆ 518 ಎಕರೆಯನ್ನ ಸರ್ಕಾರ ಇದೀಗ ವಶಕ್ಕೆ ತೆಗೆದುಕೊಳ್ಳೋದ್ರ ಕುರಿತಾಗಿ ಅಂತಿಮ ಅಧಿಸೂಚನೆಯನ್ನ ಇದೀಗ ಹೊರಡಿಸಿದೆ. ಯಾವ್ಯಾವ ಊರು ಅಂದ್ರೆ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೆ ಒಡೇರಳಹಳ್ಳಿ ಅಂತ ಹೇಳಿ ಆ ಭಾಗದಲ್ಲಿ ಬರುತ್ತೆ. ಆ 3 ಗ್ರಾಮಗಳಿಗೆ ಸಂಬಂಧಪಟ್ಟಾಗ ಇದೀಗ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಹೆಚ್ಚು ಕಡಿಮೆ 754 ರೈತ ಕುಟುಂಬಗಳ ಮೇಲೆ ಇದು ನೇರವಾದಂತ ಪರಿಣಾಮ ಬೀರುತ್ತೆ. ಸರ್ಕಾರ ಹೇಳ್ತಾ ಇದೆ, ಮುಂದಿನ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ, ಎಕರೆಗೆ 2 ಕೋಟಿಯಷ್ಟು ದರವನ್ನು ನಿಗದಿ ಮಾಡ್ತೀವಿ, ನಿಮಗೆ ಈ ಹೆಚ್ಚು ಕಡಿಮೆ ಜೂನ್ ಎಂಡಿಂದಲೇ ಅಥವಾ ಜೂನ್ ಮಧ್ಯಭಾಗದಿಂದಲೇ ನಿಮಗೆ ಪರಿಹಾರವನ್ನು ನೀಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಪರಿಹಾರವನ್ನು ನೀವು ತೆಗೆದುಕೊಂಡಿಲ್ಲ ಅಂತಾದ್ರೆ, ಅಂದ್ರೆ ಒಪ್ಪಿ ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿ ಪರಿಹಾರವನ್ನು ತೆಗೆದುಕೊಂಡಿಲ್ಲ ಅಂತಾದ್ರೆ ನಾವು ಅದನ್ನ ಕೋರ್ಟ್ ಮೂಲಕ ಜಮೆ ಮಾಡ್ತೀವಿ, ಅಲ್ಲಿಂದ ನೀವು ತೆಗೆದುಕೊಳ್ಬೇಕು ಎನ್ನುವಂತ ರೀತಿಯಲ್ಲಿ ಇದೀಗ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಈ 3 ಗ್ರಾಮಗಳ ಕಥೆ ಏನು ಅಂದ್ರೆ, ಹೆಚ್ಚು ಕಡಿಮೆ ಭೂಮಿ ಅವರ ಕೈ ತಪ್ಪಿ ಹೋದ ಹಾಗೆ ಮುಂದೆ ಸರ್ಕಾರದ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಅದಾದ ಬಳಿಕ ರೈತರು ತಮ್ಮ ಕೃಷಿ ಜಮೀನನ್ನ ಅಥವಾ ತಮ್ಮ ವಾಸದ ಭಾಗ ಎಲ್ಲವನ್ನೂ ಕೂಡ ಇದೀಗ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕಾದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಕೊನೆಗೂ ಡಿ.ಕೆ. ಶಿವಕುಮಾರ್ ಹಠ ಇಲ್ಲಿ ಗೆದ್ದಂತಾಗಿದೆ. ಆ ಪರಿಯಾದಂಥ ಹಠ ಯಾಕೆ ಅನ್ನೋದೇ ಇಲ್ಲಿ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಇದು ಸದ್ಯಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಇದು ಒಪ್ಪಿಗೆ ನೀಡಿರುವಂತ ರೈತರಿಗೆ ಜೂನ್ 15ರಿಂದಲೇ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇನ್ನು 6 ಗ್ರಾಮಗಳ ಹೆಚ್ಚು ಕಡಿಮೆ ಒಂದು 7 ರಿಂದ 7,500 ಅಥವಾ 8,000 ಎಕರೆಯ
ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಬಾಕಿ ಇದೆ. ಅವುಗಳಿಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಬೇಕಾಗಿದೆ. ಈ 3 ಗ್ರಾಮಗಳಿಗೆ ಮಾತ್ರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಅಂದ್ರೆ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಮೊನ್ನೆ ತಾನೇ KRS ಪಾರ್ಟಿ ರವಿಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಆ ಭಾಗದ ರೈತರು ಕೂಡ ಸೇರಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು, ಬೈಕ್ ರ್ಯಾಲಿಯನ್ನ ಮಾಡಿದ್ರು. ಆ ರೈತರ ವಿರುದ್ಧ FIR ಅನ್ನ ಕೂಡ ದಾಖಲಿಸಲಾಗಿತ್ತು. ಆಗಲೇ ಒಂದಷ್ಟು ಜನ ಅಂದ್ಕೊಂಡಿದ್ರು FIR ಅನ್ನ ದಾಖಲಿಸಿ ಸರ್ಕಾರ ಸೇಡು ತೀರಿಸಿಕೊಳ್ತಿದ್ದ ರೈತರ ಮೇಲೆ ಅಂದ್ರೆ ಮುಂದಿನ ಪ್ರಕ್ರಿಯೆಗಳಿಗೂ ಕೂಡ ಸರ್ಕಾರ ಸಿದ್ಧ ಆಗಿದೆ ಎನ್ನುವ ರೀತಿಯಲ್ಲಿ. ಅದೇ ಪ್ರಕಾರವಾಗಿ 3 ಗ್ರಾಮಗಳ ಅಂತಿಮ ಅಧಿಸೂಚನೆ, ಇನ್ನು ಉಳಿದ ಗ್ರಾಮಗಳು ಬಾಕಿ ಇದೆ. ನನ್ನ ಪ್ರಕಾರವಾಗಿ DK ಶಿವಕುಮಾರ್ ಯಾಕೋ ಯಾವುದನ್ನು ಕೂಡ ಕೈ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು 3 ಗ್ರಾಮ ಅಂದ್ರೆ ಇನ್ನು ಉಳಿದಂತವು ಕೂಡ ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ. ಆದ್ರೆ ರೈತರು ಮಾತ್ರ ಪಟ್ಟು ಹಿಡಿದಿದ್ದಾರೆ, ರೈತರು ಮಾತ್ರ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು, ಯಾವ ಕಾರಣಕ್ಕಾಗಿ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದು ಬಿಡದಿ ಟೌನ್ಶಿಪ್ ಅಂತ ಇದು ಯೋಜನೆ. ಹೆಚ್ಚು ಕಡಿಮೆ 18,000 ಕೋಟಿ ಹಣವನ್ನ ಆ ಯೋಜನೆಗೋಸ್ಕರ ವಿನಿಯೋಗಿಸಲಾಗ್ತಾ ಇದೆ. ಹೆಚ್ಚು ಕಡಿಮೆ 9 ರಿಂದ 9,500 ಎಕರೆ ಭೂಮಿಯನ್ನ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಾ ಇದೆ. ಬಿಡದಿಯ ಬೈರಮಂಗಲ, ಕೆಂಚುಗಾರನಹಳ್ಳಿ, ಆ ಸುತ್ತಮುತ್ತ ಇರುವಂತಹ ಗ್ರಾಮಗಳದ್ದು. ಮೊದಲು ಯೋಜನೆ ಶುರುವಾಗಿದ್ದು ಯಾವಾಗ ಅಂದ್ರೆ HD ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ. ಆಗ ಅವರು ಯೋಜನೆಗೆ ಪ್ಲಾನ್ ಅನ್ನ ಮಾಡ್ತಾರೆ. ಆಗ ರೈತರು ಹೋಗಿ ಅವರ ಹತ್ರ ಮನವಿಯನ್ನ ಮಾಡ್ಕೊಳ್ತಾರೆ, ದಯವಿಟ್ಟು ನಮ್ಮ ಭೂಮಿಯನ್ನ ಬಿಟ್ಬಿಡಿ ಸ್ವಾಮಿ ಅಂತ ಹೇಳಿ. ಆಗ ಕುಮಾರಸ್ವಾಮಿ ಅವರು ಆ ಯೋಜನೆಯನ್ನ ಕೈ ಬಿಡ್ತಾರೆ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರೆ ಎನ್ನುವ ಕಾರಣಕ್ಕಾಗಿ ಇವತ್ತಿನ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಅಥವಾ ರೈತರ ಮನವಿಗೆ ಸ್ಪಂದಿಸಿ ಯೋಜನೆಯನ್ನು ಕೈ ಬಿಟ್ಟರೆ ಗೊತ್ತಿಲ್ಲ. ಒಟ್ಟಾರೆ ಕುಮಾರಸ್ವಾಮಿ ಅವರು ಯೋಜನೆಯನ್ನೇನೋ ಕೈ ಬಿಡ್ತಾರೆ, ಆದ್ರೆ ಆ ಭೂಮಿಯನ್ನ ರೆಡ್ ಝೋನ್ ವ್ಯಾಪ್ತಿಗೆ ತರ್ತಾರೆ. ಅಂದ್ರೆ ಅಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಅಂತದೇನು ಕೂಡ ಮಾಡುವ ಹಾಗಿಲ್ಲ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಯಥಾಸ್ಥಿತಿ ಮುಂದುವರಿಕೆ ಆಗ್ತಾ ಇತ್ತು. ರೈತರು ಕೃಷಿಯನ್ನ ಮಾಡ್ತಾ ಇದ್ರು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಅದಾದ ಬಳಿಕ ಸಿದ್ದರಾಮಯ್ಯನವರ ಸರ್ಕಾರ ಬರ್ತಾ ಇದ್ದ ಹಾಗೆ, DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗ್ತಾ ಇದ್ದ ಹಾಗೆ ಇದರ ಬಗ್ಗೆ ವಿಪರೀತವಾದಂತಹ ಆಸಕ್ತಿಯನ್ನು ತೋರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂತಿಮವಾಗಿ ಒಂದಷ್ಟು ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಮಾಡಿ ಪ್ರಾಥಮಿಕ ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ಹೊರಡಿಸ್ಬಿಡ್ತಾರೆ. ಇಂತಿಷ್ಟು ಎಕರೆ ಜಾಗವನ್ನು ನಾವು ವಶಕ್ಕೆ ತೆಗೆದುಕೊಳ್ತಿದ್ದೇವೆ ಬಿಡದಿ ಟೌನ್ಶಿಪ್ ಯೋಜನೆಗೋಸ್ಕರ ಅಂತ ಹೇಳಿ. ಬಿಡದಿ ಟೌನ್ಶಿಪ್ ಅಂದ್ರೆ ಬೆಂಗಳೂರು ನಗರದ ಮೇಲಿನ ಆ ಒತ್ತಡವನ್ನ ಕಡಿಮೆ ಮಾಡಬೇಕು, ಆ ಭಾಗದಲ್ಲಿ ಒಂದಷ್ಟು ಕಂಪನಿಗಳು ಅದು ಇದು ಈ AICT ಎಲ್ಲವನ್ನೂ ಕೂಡ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸ್ತಾ ಇದ್ದ ಹಾಗೆ ಆ ಭಾಗದ ರೈತರು ನಿರಂತರವಾಗಿ ಧರಣಿಯನ್ನ ಆರಂಭಿಸಿ ಬಿಡ್ತಾರೆ. ಬೈರಮಂಗಲ ಎನ್ನುವಂತ ಭಾಗ ಇದೆ, ಆ ಸರ್ಕಲ್ ನಲ್ಲಿ ಹೋರಾಟವನ್ನು ಆರಂಭಿಸಿ ಬಿಡ್ತಾರೆ. ಆ ಹೋರಾಟ ಈಗಾಗಲೇ 400 ದಿನವನ್ನ ದಾಟಿ ಹೋಗ್ತಾ ಇದೆ. ಈಗ DK ಶಿವಕುಮಾರ್ ವಾದ ಏನು, ರೈತರ ವಾದ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, DK ಶಿವಕುಮಾರ್ ಹೇಳೋದು ಅಲ್ಲಿ ರೈತರೇ ಇಲ್ಲ, ಅಬ್ಬಬ್ಬ ಅಂದ್ರೆ 10 ರಿಂದ 20 ರೈತರು ಇರ್ಬೋದು ಅಂತ. ಅಲ್ಲಿ ರೈತರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅನ್ನೋದು DK ಶಿವಕುಮಾರ್ ಅವರ ವಾದ. ಮತ್ತೊಂದು ವಾದ ಅಂದ್ರೆ ಅದೆಲ್ಲವೂ ಕೂಡ ಬಂಜರು ಭೂಮಿ, ಅಲ್ಲೇನು ಕೂಡ ಬೆಳೆ ಬೆಳೆಯೋದಿಕ್ಕಾಗೋದಿಲ್ಲ ಎನ್ನುವಂತ ರೀತಿಯಲ್ಲಿ. ರೈತರ ವಾದ ಏನು, ಯಾರು ಸ್ವಾಮಿ ಹೇಳಿದ್ದು ಬರೀ ಇಲ್ಲಿ 20 ರೈತರಿದ್ದಾರೆ ಎನ್ನುವ ರೀತಿಯಲ್ಲಿ. ಜೊತೆಗೆ ಇದು ಬಂಜರು ಭೂಮಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಮತ್ತೊಂದು, ನಮ್ಮ ಬದುಕನ್ನ ಕಿತ್ಕೊಳ್ಳೋಕೆ ನಿಮ್ಗೆ ಯಾರು ಅಧಿಕಾರವನ್ನ ಕೊಟ್ಟರು? ನಮ್ಮ ಅನುಮತಿಯನ್ನೇನಾದ್ರೂ ನೀವು ಕೇಳಿದ್ದೀರಾ ಎನ್ನುವಂತ ರೀತಿಯಲ್ಲಿ. ಮತ್ತೊಂದು, ನೀವು ಹಿಂಗ್ ಭೂಮಿಯನ್ನ ಕಿತ್ಕೊಂಡು ಪರಿಹಾರವನ್ನ ಕೊಟ್ಟು ನಮ್ಮನ್ನು ಕಳಿಸ್ಬಿಟ್ರೆ ಆ ಪರಿಹಾರ ಸ್ವಲ್ಪ ದಿನದ ಕರಗಿ ಹೋಗುತ್ತೆ. ಅದಾದ ಬಳಿಕ ನಾವು ಏನು ಮಾಡಬೇಕು ಎನ್ನುವಂತ ಪ್ರಶ್ನೆಯನ್ನ ಇದೀಗ ರೈತರು ಮುಂದಿಟ್ಟು ಈ ಹೋರಾಟವನ್ನ ಮಾಡ್ತಿದ್ದಾರೆ. ನಿಮ್ಮ ಪರಿಹಾರ ಏನೂ ಕೂಡ ಬೇಡ, ನಾವಂತೂ ಭೂಮಿಯನ್ನ ಕೊಡೋದಕ್ಕೆ ಒಪ್ಪಿಗೆ ಇಲ್ಲ ಎನ್ನುವಂತ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಅದಾದ ಬಳಿಕ ಒಂದಷ್ಟು ಹೋರಾಟ ಎಲ್ಲವೂ ಕೂಡ ನಡೀತಾ ಇದೆ. ಕುಮಾರಸ್ವಾಮಿ ಹಾಗೆ DK ಶಿವಕುಮಾರ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಜಟಾಪಟಿಯೂ ಕೂಡ ನಡೆಯಿತು. ಆರಂಭದಲ್ಲಿ ಕುಮಾರಸ್ವಾಮಿ ಅವರು ಬಹಳ ಉತ್ಸಾಹದಿಂದ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಒಂದು ವಾರದಿಂದ ಯಾಕೋ ಕುಮಾರಸ್ವಾಮಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ, ಏನು ಅಂತ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಆ ಸ್ಪಾಟ್ಗೆ ಹೋಗಿ ಬಂದಿದ್ರು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ರು. ಇದಾಗಿದ್ದಲ್ಲ, ನಾನು ಅಲ್ಲಿಗೆ ಹೋದಾಗ ಕಂಡಂತ ವಾಸ್ತವತೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳೇ, ನಾನು ಅಲ್ಲೊಂದಷ್ಟು ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟಿದ್ದೆ. ಗ್ರೌಂಡ್ ರಿಯಾಲಿಟಿಯನ್ನ ಜನರ ಮುಂದೆ ಇಡಬೇಕು ಅಂತ ಹೇಳಿ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಆ ವರದಿಯನ್ನ ಗಮನಿಸಿದ್ರಿ. ನಾನು ಅಲ್ಲಿಗೆ ಹೋದಾಗ ಕಂಡಿದ್ದೇನಪ್ಪಾ ಅಂದ್ರೆ, DK ಶಿವಕುಮಾರ್ ಹೇಳಿದ್ರಲ್ಲ 10 ರಿಂದ 20 ರೈತರು ಇರಬಹುದು ಅಂತ ಹೇಳಿ. 10 ರಿಂದ 20 ಅಲ್ಲ ಸ್ವಾಮಿ, ಅಲ್ಲಿ ಬಹುತೇಕ ಇರೋದು ರೈತ ಕುಟುಂಬಗಳೇ. ನಮ್ಮ ಕಣ್ಣನ್ನ ಅಗಲಿಸಿ ನೋಡಬೇಕು ಅಷ್ಟೇ, ಒಂದು ವಿಚಾರ. ಮತ್ತೊಂದು ಹೇಳ್ತಾ ಇದ್ರು, ಅದು ಬಂಜರು ಭೂಮಿ, ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ ಹೇಳಿ. ಅಲ್ಲಿ ಯಾರಾದ್ರೂ ಹೋದ್ರೆ ಆ ಭಾಗದಲ್ಲಿ ನೋಡ್ಕೊಂಡು ಬನ್ನಿ. ನಾನು ಕೂಡ ಅದರ ವಿಜುವಲ್ಸ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅತ್ಯದ್ಭುತವಾಗಿ ಆ ಭಾಗದ ಜನ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇಂದ ಹಿಡಿದು ಏನೇನು ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ, ರೇಷ್ಮೆಯಿಂದ ಹಿಡಿದು, ಹಣ್ಣುಗಳಿಂದ ಹಿಡಿದು, ಅಡಿಕೆ ತೋಟದಿಂದ ಹಿಡಿದು, ತೆಂಗಿನ ತೋಟದಿಂದ ಹಿಡಿದು ಎಲ್ಲವನ್ನು ಕೂಡ ಆ ರೈತರು ಇದೀಗ ಬೆಳೆದು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅದು ಬಂಜರು ಭೂಮಿ ಅಥವಾ ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಲ್ಲವೇ ಅಲ್ಲ. ಇನ್ನೊಂದು, DK ಶಿವಕುಮಾರ್ ಅವರ ವಾದ ಏನಪ್ಪಾ ಅಂದ್ರೆ, ಅಲ್ಲಿ ಬಹುತೇಕ ರೈತರು ಒಪ್ಕೊಂಡಿದ್ದಾರೆ ಅಂತ ಹೇಳಿ. ನಾನು ಹೋಗಿ ಯಾರ್ಯಾರ ಮುಂದೆ ಮೈಕಿ ಹಿಡಿದಿದ್ದೇನೋ ಅದರಲ್ಲಿ ಒಬ್ಬರೇ ಒಬ್ರು ನನಗೆ ನಾವು ಭೂಮಿಯನ್ನ ಕೊಡ್ತೇವೆ ಎನ್ನುವಂತ ಮಾತನ್ನ ಹೇಳಿಲ್ಲ. ಬಹುತೇಕರೆಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಭೂಮಿಯನ್ನ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಎನ್ನುವಂತ ಮಾತನ್ನ ಆ ಭಾಗದ ಜನ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ
ಅವರ ಬದುಕನ್ನ ಕಿತ್ತುಕೊಳ್ಳುವಂತ ಹಕ್ಕು ಯಾರಿಗಿದೆ ಅನ್ನೋದೇ ಪ್ರಶ್ನೆ. ಹಾಗೆ ರೈತರು ಇನ್ನೊಂದಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರಲ್ಲ, ಆ ವಿಚಾರವನ್ನು ಈಗ ನಿಮ್ಮ ಮುಂದೆ ತರ್ತೆ ಅಂದ್ರೆ ಅಲ್ಲಿನ ಏನ್ ಸಮಸ್ಯೆ ಆಗುತ್ತೆ ಎನ್ನುವಂತ ರೀತಿಯಲ್ಲಿ ರೈತರು ಹೇಳ್ತಿರೋದು ಏನ್ ಗೊತ್ತಾ, ಈಗ 10-15 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ, ಅವರಲ್ಲಿ ಒಳ್ಳೆ ಪರಿಹಾರದ ಮೊತ್ತ ಸಿಗುತ್ತೆ, ಹೋದ್ರೂ ಹೋಗ್ಲಿ ಎನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ. ನಮಗೊಂದು 15 ಗುಂಟೆ 20 ಗುಂಟೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಬಹುತೇಕ ಸಣ್ಣ ರೈತರೆ ನಾವೇನ್ ಮಾಡಬೇಕು ಅಂತ ಅವ್ರ ಪ್ರಶ್ನೆ. ಯಾಕಂದ್ರೆ 15-20 ಗುಂಟೆ ಜಮೀನಲ್ಲಿ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬರೀ ಬೆಳೆ ಮಾತ್ರ ಬೆಳೀತಾ ಇಲ್ಲ, ಏನೇನ್ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಬೆಳೀತಿದ್ದಾರೆ. ಜೊತೆಗೆ ಆ ಭೂಮಿಯಲ್ಲಿ ಈ ಹಸುಗಳಿಗೆ ಬೇಕಾಗುವಂತ ಹುಲ್ಲು ಅದೆಲ್ಲವನ್ನು ಕೂಡ ಬೆಳೆದು ಹಸು ಸಾಕಾಣಿಕೆ ಮಾಡ್ತಿದ್ದಾರೆ. ಈ ಮೂಲಕ ಹಾಲಿನ ಉತ್ಪಾದನೆ ಆಗ್ತಾ ಇದೆ. ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ, ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ. ಒಂದು 15-20 ಗುಂಟೆಯ ಆ ಜಾಗದಲ್ಲಿ ರೈತರು ತಿಂಗಳಿಗೆ 40,000-50,000 ರೂಪಾಯಿ ದುಡಿಮೆಯನ್ನ ಮಾಡ್ತಿದ್ದಾರೆ. ಈಗ ರೈತರು ಕೇಳ್ತಿರೋದು ಅದೇ, ಈಗ 17-20 ಗುಂಟೆ ಜಾಗವನ್ನ ಕಿತ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ನಮಗೊಂದು 60 ಲಕ್ಷನೋ 70 ಲಕ್ಷನೋ ಪರಿಹಾರವನ್ನ ಕೊಟ್ರಿ ಅಂತ ಇಟ್ಕೊಳ್ಳಿ. ಈಗ ಎಕರೆಗೆ 2 ಕೋಟಿ ಅಂತ ಇದ್ದಾರಲ್ಲ, ಒಂದು ಅರ್ಧ ಎಕರೆ ಅಂದ್ರೆ ಒಂದು 20 ಗುಂಟೆ ಬರುತ್ತಲ್ಲ, ಇನ್ನೂ ಕಡಿಮೆ ಅಂದ್ರೆ ಒಂದು 15 ಗುಂಟೆ ಅಂದ್ರೆ ಹೆಚ್ಚು ಕಡಿಮೆ ಒಂದು 70 ಲಕ್ಷ ಏನೋ ಪರಿಹಾರ ಅಂತ ಸಿಗ್ಬೋದಲ್ಲ. ಈ 70 ಲಕ್ಷ ಪರಿಹಾರ ಅಂತ ಇಟ್ಕೊಳ್ಳಿ, ಮನೇಲಿ ಒಂದು 5 ಜನ ಇದ್ದೀವಿ. ಈ 70 ಲಕ್ಷ ಪರಿಹಾರ ಇಟ್ಕೊಂಡು ನಾವು ಏನ್ ಮಾಡಬೇಕು? ನಮ್ ತಿಂಗಳಿಗೆ 40,000-50,000 ಬರ್ತಿತ್ತಲ್ಲ, ಆ ದುಡಿಮೆನ ನಾವು ಎಲ್ಲಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯ? ನಾವು ಎಲ್ಲಿ ಹೋಗಿ ಬದುಕನ್ನ ಕಟ್ಕೊಳ್ಬೇಕು? ಈ 70 ಲಕ್ಷವನ್ನ ಇಟ್ಕೊಂಡು ನಾವು ಮಣ್ಣು ತಿನ್ನೋದಕ್ಕೆ ಸಾಧ್ಯವಾ ಅನ್ನೋದು ರೈತರ ಪ್ರಶ್ನೆ ಆಗಿದೆ. ಆ ರೈತರ ಪ್ರಶ್ನೆಯಲ್ಲೂ ಕೂಡ ಅರ್ಥ ಇದೆ. ಅದು ಒಬ್ಬಿಬ್ಬರ ಪ್ರಶ್ನೆಯಲ್ಲ, ಅಲ್ಲಿರುವಂತಹ ಬಹುತೇಕರ ಪ್ರಶ್ನೆ ಅದೇ ಆಗಿದೆ. ಅದರ ಜೊತೆಗೆ ಇನ್ನೊಂದಷ್ಟು ಜನರ ಬದುಕು ಅಲ್ಲಿ ಹೇಗಿದೆ ಅಂದ್ರೆ, ಅವರಿಗಿರೋ ತೀರಾ ಕಡಿಮೆ ಜಮೀನು, 2 ಗುಂಟೆನೋ 3 ಗುಂಟೆನೋ ಅಂತವ್ರು ಬೇರೆ ಜಮೀನಲ್ಲಿ ಈಗ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಆ ಮೂಲಕ ಬದುಕನ್ನ ಕಟ್ಕೊಂಡಿದ್ದಾರೆ. ಅಥವಾ ಹೇಗೋ ಆ 3 ಗುಂಟೆ ಜಾಗದಲ್ಲಿ ಹಸುವನ್ನ ಸಾಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ನಾವೇನ್ ಮಾಡಬೇಕು, ನಮಗೆ ಎಷ್ಟು ಪರಿಹಾರ ಸಿಗುತ್ತೆ? ಅಷ್ಟು ವರ್ಷಗಳಿಂದ ಅತ್ಯದ್ಭುತವಾದಂತಹ ಬದುಕನ್ನ ಕಟ್ಕೊಂಡಿದ್ದವ್ರು ನಾವು ಏನ್ ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಜೊತೆಗೆ ಆ ಭೂಮಿಯ ಜೊತೆಗೆ ನಮಗೊಂದು ಭಾವನಾತ್ಮಕವಾದಂತಹ ಸಂಬಂಧ ಇದೆ. ನಮ್ಮ ತಂದೆ ತಾಯಿಯದ್ದೋ ಪೂರ್ವಜರದ್ದೋ ಸಮಾಧಿ ಇದೆ. ಅದೆಲ್ಲವನ್ನು ಕೂಡ ಕೇಳುತ್ತೀರಿ ನೀವೀಗ. ಲಕ್ಷಾಂತರ ಮರಗಳನ್ನ ಹನನ ಮಾಡಿ ಹಾಕಿಬಿಡ್ತೀರಿ, ಎಲ್ಲವನ್ನು ಕೂಡ ಕುಟ್ಟು ಪುಡಿ ಮಾಡಿ ಉರುಳಿಸ್ಬಿಡ್ತೀರಿ. ನಾವು ಏನ್ ಮಾಡಬೇಕು ಆ ನಂತರ? ಇದೇ ಆ ಭಾಗದ ರೈತರ ಪ್ರಮುಖವಾದಂತ ಪ್ರಶ್ನೆಯಾಗಿದೆ. ಇದೇ ಆ ಭಾಗದ ರೈತರ ಆಕ್ರೋಶಕ್ಕೆ ಮೂಲವಾದಂತ ಕಾರಣ ಆಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಇದ್ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ರೈತರು ಹೇಳ್ತಿರೋದು ಅದೇ, ನೀವು ಬನ್ನಿ ನಮ್ಮ ಜೊತೆಗೆ ಮಾತುಕತೆಯನ್ನ ನಡೆಸಿ, ಇಲ್ಲೊಂದು ಸರ್ವೆಯನ್ನ ಮಾಡಿ, ನಿಜವಾಗ್ಲೂ ಇಲ್ಲಿ ಕೃಷಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ ಆಗಿದ್ರೆ ಅಥವಾ ನಿಜವಾಗ್ಲೂ ರೈತರು ಕೊಡ್ತಿದ್ದಾರೆ ಅಂತ ನಿಮಗೆ ಅನ್ಸಿದ್ರೆ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಿ. ಎಲ್ಲೋ ಕುತ್ಕೊಂಡು ಯಾಕೆ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತೀರಿ? ಎಲ್ಲೋ ಕುತ್ಕೊಂಡು ನಿಮಗೆ ಬೇಕಾದಂತ ನಿರ್ಧಾರವನ್ನ ಯಾಕೆ ತಾಳ್ತೀರಿ ಅನ್ನೋದು ಕೂಡ ರೈತರ ಪ್ರಶ್ನೆಯಾಗಿದೆ. ಜೊತೆಗೆ ರೈತರು ಹೇಳ್ತಿದ್ದಾರೆ, ನಿಮಗೆ ಬಂಜರು ಭೂಮಿ ಬೇಕು ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ. ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ಕಾರ್ಖಾನೆ ಇಲ್ಲ, ಅಲ್ಲಿ ದುಡಿಮೆಗೆ ಬೇರೆ ಆಯ್ಕೆಗಳೇ ಇಲ್ಲ ಅಂತ ಹೇಳಿ ಜನ ಬಾಯಿ ಬಿಡ್ಕೊಳ್ತಿದ್ದಾರೆ. ಭೂಮಿ ಇದ್ರೂ ಕೂಡ ಅಲ್ಲಿ ನೀರಿಲ್ಲದಂತ ಕಾರಣಕ್ಕಾಗಿ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಲ್ಲೊಂದಷ್ಟು ಕೈಗಾರಿಕೆಗಳ ಸ್ಥಾಪನೆ ಆಗಲಿ, ಅಲ್ಲೊಂದಷ್ಟು ಏನೋ ಒಂದು ವ್ಯವಸ್ಥೆ ಆಗಲಿ ಎನ್ನುವ ರೀತಿಯಲ್ಲಿ, ಅಥವಾ ಅಭಿವೃದ್ಧಿ ಚಟುವಟಿಕೆ ಆಗಲಿ ಎನ್ನುವ ರೀತಿಯಲ್ಲಿ. ಆದ್ರೆ ಇಲ್ಲೇ ಯಾಕಾಗಬೇಕು ಅನ್ನುವಂಥ ಹಠ ನಿಮಗೆ ಯಾಕೆ? ಬರೀ ಬೆಂಗಳೂರನ್ನ ಕೇಂದ್ರೀಕರಿಸಿಕೊಂಡೇ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಆ ಧೋರಣೆ ಯಾಕೆ? ಅದ್ರ ಆಚೆಗೂ ಕೂಡ ನೀವು ಗಮನವನ್ನ ಕೊಡಿ. ಇದು ಕೂಡ ರೈತರ ಪ್ರಶ್ನೆ ಆಗಿದೆ. ಪಾಪ ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಜನ ಎಲ್ಲ ಅಲ್ಲಿ ಕೃಷಿ ಮಾಡೋಕ್ಕಾಗಲ್ಲ, ಅಲ್ಲಿ ಉದ್ಯೋಗ ಇಲ್ಲ, ಏನೂ ಇಲ್ಲ ಎನ್ನುವ ಕಾರಣಕ್ಕಾಗಿ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಲ್ಲಿವರೆಗೆ ಬರೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀರಿ? ಅಲ್ಲೇ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿ. ಇಲ್ಲಿ ಭೂಮಿ ಕೊಡಲ್ಲ ಅಂದವ್ರ ಹತ್ರ ಫೋರ್ಸ್ಫುಲಿ ಕಿತ್ಕೊಳ್ತಾ ಇದ್ದೀರಿ, ಭೂಮಿ ಕೊಡೋದಕ್ಕೆ ರೆಡಿ ಇದ್ದೀರಿ ಅಂತ ಯಾರು ಹೇಳ್ತಿದ್ದಾರೆ ಅವ್ರ ಕಡೆಗೆ ನೀವು ಗಮನವನ್ನ ಕೊಡ್ತಿಲ್ಲ. ಇದು ಯಾಕೆ? ಇದು ಅಲ್ಲಿ ರೈತರ ಪ್ರಶ್ನೆಯಾಗಿದೆ. ನಾನು ಕಂಡಿದ್ದು ಕೂಡ ಅದೇ, ಜೊತೆಗೆ ನನಗೆ ಅನ್ಸೋದು ಕೂಡ ಅದೇ. ಒಮ್ಮೆ ಕೃಷಿಕರಿಂದ ಭೂಮಿ ಕೈತಪ್ಪಿ ಹೋಯ್ತು ಅಂತ ಆದ್ರೆ, ಬಂಜರು ಭೂಮಿ ಓಕೆ, ಅಲ್ಲಿ ಕೈಗಾರಿಕೆನಾರು ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಕೃಷಿಗೆ ಯೋಗ್ಯವಾದಂಥ ಭೂಮಿಯಲ್ಲಿ ಅತ್ಯದ್ಭುತವಾದಂಥ ಕೃಷಿಯನ್ನ ಮಾಡ್ತಿದ್ದಂಥ ಜಾಗದಲ್ಲಿ ಒಮ್ಮೆ ಕೃಷಿಕರಿಂದ ಆ ಭೂಮಿಯನ್ನ ಕಿತ್ಕೊಂಡ್ರಿ ಅಂತಾದ್ರೆ, ಒಮ್ಮೆ ಆ ಅದ್ಭುತವಾದಂಥ ಪ್ರಕೃತಿಯನ್ನ ನಾಶ ಮಾಡಿದ್ರಿ ಅಂತಾದ್ರೆ ಅದನ್ನ ಮತ್ತೆ ಮರುಸ್ಥಾಪಿಸೋಕೆ ಸಾಧ್ಯವೇ ಇಲ್ಲ. ಒಮ್ಮೆ ಕೈ ತಪ್ಪು ಹೋಯ್ತು ಅಂದ್ರೆ ಹೋಯ್ತು. ಈಗ ಆ ಭಾಗಕ್ಕೆ ಉತ್ತರ ಭಾರತದವರು ಇನ್ನೊಬ್ಬರೋ ಮಗದೊಬ್ಬರೋ ಯಾರೋ ಬಂದು ಬಿಡ್ತಾರೆ, ಅವರಲ್ಲಿ ಬದುಕನ್ನು ಕಟ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇದು ಅಲ್ಲಿ ಆಗ್ತಿರುವಂತ ಸಮಸ್ಯೆ. ಇದರ ನಡುವೆ ಇದೀಗ 3 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆಯನ್ನು ಹಠಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ಮಾಡಿಯೇ ಬಿಟ್ಟಿದ್ದಾರೆ. ಬಂಧುಗಳೇ, ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.